ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯ ಸುಪ್ರಭಾತಂ. ಸುಭಾಷಿತ ತ್ರಿಶತೇಃ ವೈರಾಗ್ಯಶತಕಾತ್ ಉದ್ಧೃತಂ ಏತತ್ ಸುಭಾಷಿತಂ ಶ್ರೂಯತಾಂ. ವ್ಯಾಘ್ರೀವ ತಿಷ್ಠತಿ ಜರಾ ಪರಿತರ್ಜಯಂತಿ ರೋಗಾಶ್ಚ ಶತ್ರವ ಇವ ಪ್ರಹರಂತಿ ದೇಹಂ ಆಯುಃಪರಿಸ್ರವತಿ ಭಿನ್ನ ಘಟಾದಿವಾಂಭೋ ಲೋಕಸ್ತತಾಪ್ಯಹಿತಮಾಚರತೀತಿ ಚಿತ್ರಂ. ಎಲ್ಲರಿಗೂ ಸುಪ್ರಭಾತ. ಸುಭಾಷಿತ ತ್ರಿಶತಿ ಅಂತ ಯಾವಾಗಲೂ ಆ ಒಂದು ಗ್ರಂಥವನ್ನು ನಾನು ಮೇಲಿಂದ ಮೇಲೆ ರೆಫರ್ ಮಾಡ್ತಾ ಇರ್ತೇನೆ. 300 ಸುಭಾಷಿತಗಳ ಒಂದು ಅದ್ಭುತವಾದ ಗ್ರಂಥ. ಮೊದಲನೆಯ 100 ಸುಭಾಷಿತಗಳು ನೀತಿ ಶತಕವನ್ನು ಬೋಧಿಸಿದರೆ, ಮಧ್ಯದ 100 ಸುಭಾಷಿತಗಳು ಶೃಂಗಾರ ಶತಕವನ್ನು ಬೋಧಿಸ್ತವೆ. ಕೊನೆಯ 100 ಸುಭಾಷಿತಗಳಲ್ಲಿ ವೈರಾಗ್ಯ ಶತಕ ಅಂತ ಒಳ್ಳೆ ನಮಗೆ ವೈರಾಗ್ಯದ ಮಾತುಗಳನ್ನು ಹೇಳುವಂತಹ ಒಂದು ಆ ಕೊನೆಯ ಸುಭಾಷಿತಗಳ ಒಂದು ಸಮೂಹ. ಅದರಲ್ಲಿನ ಒಂದು ಸುಭಾಷಿತವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಕವಿ ನಮಗೆ ನಮ್ಮ ಮುಂದಿರುವಂತಹ ಒಂದು ಫ್ಯಾಕ್ಟು, ಯಾವುದನ್ನು ನಾವೆಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ, ಯಾವುದನ್ನು ನಾವೆಲ್ಲರೂ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ನಾಟಕ ಮಾಡ್ತಾ ಇದ್ದೇವೆ, ಅಂಥದ್ದನ್ನು ನಮಗೆ ಒಂದು ಸ್ವಲ್ಪ ಕನ್ನಡಿ ಮುಂದಿಟ್ಟು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಏನು ಅಂತಂದರೆ, ವ್ಯಾಘ್ರೀವ ತಿಷ್ಠತಿ ಜರಾ ಪರಿತರ್ಚಯಂತಿ. ನಾವೆಲ್ಲರೂ ಕೂಡ ನಮಗಿನ್ನೂ ಭಾರೀ ದೇಹದಾರ್ಢ್ಯ ಇದೆ, ನಾವೆಲ್ಲರೂ ಇನ್ನೂ ಭಾರೀ ಗಟ್ಟಿ ಇದ್ದೇವೆ, ನಮಗೆ ಯಾರಿಗೂ ಏನಾಗಿಲ್ಲ, ನಾವು ಶಾಶ್ವತವಾಗಿ ಇದೇ ಭೂಮಿ ಮೇಲೆ ಹೀಗೇನೆ ನಗನಗತಾನೇ ಇರೋವರಿದ್ದೇವೆ ಅನ್ನುವಂತೆ ಇವತ್ತು ಎಲ್ಲರೂ ನಟನ ಮಾಡ್ತಾ ಇದ್ದೇವೆ. ಆದರೆ ಹೆಣ್ಣು ಹುಲಿ ಹೇಗೆ ಒಂದು ಗುಡಿಸಿಲಿನೊಳಗೊಬ್ಬ ಕುಳಿತಿದ್ದಾನೆ, ಹೊರಗೊಂದು ಹೆಣ್ಣು ಹುಲಿ ಬಂದು ನಿಂತಾಗ ಅವನಿಗೆ ಆ ಗುಡಿಸಿಲಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೋ? ಇಲ್ಲ. ಹಾಗೆ ಮುಪ್ಪು ಎನ್ನುವಂತಹ ಹೆಣ್ಣು ಹುಲಿ ಹೊರಗೆ ನಮಗೆ ಬೆದರಿಸ್ತಾ ನಿಂತಿದೆ. ಅದು ನಮಗೆ ಯಾವಾಗಲೂ ಕೂಡ ನಮ್ಮನ್ನು ಅದು ಕಾಡ್ತಾನೇ ಇರ್ತದೆ, ನಮ್ಮನ್ನು ಆವರಿಸ್ತಾನೇ ಇರ್ತದೆ. ಅದು ಗುಡಿಸಲಿನೊಳಗೆ ಕೊಡಲಿಕ್ಕೆ ಸಾಧ್ಯವಿಲ್ಲವಲ್ಲ, ಹೊರಗೆ ಬರಲೇಬೇಕು, ಅದರ ಕೈಯಲ್ಲಿ ಸಿಗಲೇಬೇಕು, ಹುಲಿಯ ಕೈಯಲ್ಲಿ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮುಪ್ಪಿನ ಕೈಯಲ್ಲಿ ಸಿಗಲೇಬೇಕು, ವಯಸ್ಸಾಗಲೇಬೇಕು ಎಲ್ಲರಿಗೂ. ನಾನು ನಿತ್ಯ ತರುಣನಾಗಿ ಉಳಿತೇನೆ ಅಂತನ್ನುವಂಥ ಯಾವ ಔಷಧವೂ ಕೂಡ ಇನ್ನೂ ಸಿದ್ಧವಾಗಿಲ್ಲ. ಸುಮ್ಮನೆ ಫಿಲ್ಮ್ಗಳಲ್ಲಿ ನೋಡ್ತೇವಷ್ಟೇ, ಯಾವಾಗಲೂ ಒಂದೇ ರೀತಿಯಾಗಿದ್ದಾರೆ, ಅದು ಸಾಧ್ಯವೇ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಇದು ಎಲ್ಲರಿಗೂ ಮುಪ್ಪು ಆವರಿಸ್ತದೆ ಅಂತನ್ನುವಂತಹ ಖಾತ್ರಿ ಇದೆ. ರೋಗಗಳು ಒಂದಾಗಿ ಒಂದಾಗಿ ಒಳಗಡೆಗೆ ಬರ್ತಾ ಇವೆ, ಅವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪ್ರಹಾರ ಮಾಡ್ತಾನೇ ಇವೆ, ಇದು ಎಲ್ಲರಿಗೂ ಗೊತ್ತಿದೆ. ಮುಂದೊಂದು ದಿನ ಮೃತ್ಯು ತಾನು ಬಂದು ಹೊಡೆಯೋದಿದೆ ಅನ್ನುವಂತಹ ಸರ್ಟನ್ಟಿ, ಅನ್ನುವಂತಹ ಒಂದು ಖಚಿತತೆ, ಇದು ಕೂಡ ಎಲ್ಲರ ಮನಸ್ಸಿನಲ್ಲಿ ಇದೆ. ಆಯುಷ್ಯವಂತೂ ಸೋರಿದ ಒಂದು ರಂಧ್ರವಿದ್ದಂತಹ ಕೊಡದಲ್ಲಿನ ನೀರಿನಂತೆ ಅದು ತಾನೇ ಸೋರ್ತಾ ಹೋಗ್ತಾ ಇದೆ. ಎಲ್ಲರ ಆಯುಷ್ಯದ ಹಣೆಬರಹವೂ ಇಷ್ಟೇ ಇದೆ. ಕೆಲವರ ಕೊಡದಲ್ಲಿ ನೀರೇ ಕಡಿಮೆ, ಕೆಲವರ ಕೊಡದಲ್ಲಿ ನೀರು ಜಾಸ್ತಿ. ಆದರೆ ಆ ಕೊಡಕ್ಕೆ ರಂಧ್ರ ಇರುವುದಂತೂ ಎಲ್ಲರಿಗೂ ಖಚಿತ. ಎಲ್ಲರ ಆಯುಷ್ಯವೂ ಸೋರಿ ಹೋಗ್ತಾ ಇದೆ. ಮುಪ್ಪು ಹೊರಗಡೆ ಬೆದರಿಸ್ತಾ ನಿಂತಿದೆ. ಆರೋಗ್ಯದ ಮೇಲೆ ರೋಗಗಳು ಬಂದು ಒಳಗಡೆಗೆ ಪ್ರಹಾರ ಮಾಡ್ತಾ ಇವೆ. ಆಯುಷ್ಯ ಸೋರಿ ಹೋಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದರೂ ನಾವು ನಿತ್ಯರಾಗಿ ಶಾಶ್ವತರಾಗಿ ಇರ್ತೇವೆ ಅನ್ನುವ ಪರಿಭ್ರಮದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ. ಕವಿ ಹೇಳಿದ, ಇನ್ಯಾವಾಗ ನಾವು ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಪ್ರಾರಂಭ ಮಾಡೋದು? ಯಾವಾಗ ನಾವಿನ್ನು ಒಳ್ಳೆಯದನ್ನು ಮಾಡೋದು? ಯಾವಾಗ ನಾವಿನ್ನು ದೇವರ ಕಡೆಗೆ ನೋಡೋದು? ಯಾವಾಗ ನಾವು 4 ಜನರಿಗೆ ಉಪಯೋಗ ಬೀಳೋದು? ಇನ್ನೂ ಬಹಳ ಸಮಯ ಇದೆ. ಅದೆಲ್ಲ ನಾವು ಒಂದು ಹಂತಕ್ಕೆ ಬಂದ ಮೇಲೆ ಮಾಡೋದು. ಆ ಹಂತ ಬರುವಕ್ಕಿಂತಲೂ ಮೊದಲೇನೆ ನಮ್ಮ ಅಂತ್ಯವಾದರೆ ಏನು ಮಾಡೋದು ಹೇಳಿ? ನಾವೇ ಇಲ್ಲದಾದರೆ ಏನು ಮಾಡೋದು? ನಾವ್ಯಾರೂ ಕೂಡ ಶಾಶ್ವತರಲ್ಲ. ಒಬ್ಬ ರಾಜನ ಕಥೆ ಒಂದು ಕಡೆಗೆ ಬರ್ತದೆ. ಅಶ್ವಿನಿ ದೇವತೆಗಳು ಅಂತ ದೊಡ್ಡ ಒಂದು ದೇವತೆಗಳವರು, ಅಂದರೆ ದೇವತೆಗಳ ವೈದ್ಯರವರು. ಆ ದೇವತೆಗಳು ಒಬ್ಬ ರಾಜನ ಆಸ್ಥಾನಕ್ಕೆ ಬಂದಿರ್ತಾರೆ. ಆಸ್ಥಾನಕ್ಕೆ ಬಂದಾಗ ಅವನು ಕೂಡಿಸ್ತಾನೆ, ಆಸನದ ಮೇಲೆ ಎಲ್ಲ ಕೂಡಿಸಿ ಅವನು ಹೇಳ್ತಾನೆ, ಸ್ವಲ್ಪ
ಮೈಗೆಲ್ಲ ಅಭ್ಯಂಗ ಮಾಡಿಕೊಂಡಿದ್ದೇನೆ, ಒಳ್ಳೆ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ, ಸ್ನಾನ ಮಾಡಿ ಬರ್ತೇನೆ, ಒಂದು 10 ನಿಮಿಷ ಕೂಡ್ತೀರಾ ಅಂತಂದ. ಆಗಲಿ, ಅವಶ್ಯವಾಗಿ ಮಾಡಿಕೊಂಡು ಬನ್ನಿ, ನಾವು ವೇಟ್ ಮಾಡ್ತೇವೆ ಅಂತಂದರು ಅಶ್ವಿನಿ ದೇವತೆಗಳು. ಅವರು ಹೊರಗಡೆಗೆ ಕುಳಿತಿದ್ದಾರೆ. 10 ನಿಮಿಷ ರಾಜ ಒಳಗಡೆಗೆ ಹೋದ. ಒಳ್ಳೆ ಬಿಸಿ ನೀರಿನಲ್ಲಿ ಭಾರೀ ಸ್ನಾನ ಮಾಡಿ ಹೊರಗಡೆಗೆ ಬಂದಾಗ ನೋಡಿ ನಗುತ್ತಾರೆ ಅಶ್ವಿನಿ ದೇವತೆಗಳು. ಯಾಕೆ ನೋಡಿ ನಗ್ತಾ ಇದ್ದಾರೆ ಇವರು? ನಾನು ಒಳ್ಳೆ ಅಭ್ಯಂಗ ಮಾಡಿಕೊಂಡು ಕೂತಾಗ್ಲೇನೆ ನೋಡಿ ನಕ್ಕಿಲ್ಲ, ಒಳ್ಳೆ ಸ್ನಾನ ಮಾಡಿ ತಯಾರಾಗಿ ಬಂದು ನೋಡಿದಾಗ ನಗ್ತಾ ಇದ್ದಾರಲ್ಲ, ಸ್ವಾಮಿ ಯಾಕೆ ನಗ್ತಾ ಇದ್ದೀರಿ? ದೇವತೆಗಳು ಏನಾಯಿತು ಹೇಳಿ. ಇಲ್ಲ ಏನಿಲ್ಲ ಅಂತಂದರು. ಇಲ್ಲ, ನೀವು ದಯವಿಟ್ಟು ಹೇಳಬೇಕು. ಆಗ ಅವರಂದ್ರಂತೆ, ಎಷ್ಟು ಒಳ್ಳೆ ತಾರುಣ್ಯ ಇತ್ತು ನಿಂದು, ಮುಪ್ಪು ಬಂತಲ್ಲ ಅದಕ್ಕೆ ನಕ್ವಿ ಅಂತ ಹೇಳಿದ್ರು ಅವರು. ಏನ್ರಿ 10 ನಿಮಿಷದಲ್ಲಿ ನಾನು ಹೋಗಿ ಬಂದದ್ದು, ಬಹಳ ಏನು ಸಮಯ ಆಗಿಲ್ಲ ಅಂತಂದ್ರು. ಅಂದ ರಾಜ. ದೇವತೆಗಳಂದ್ರು, ನಾವು ದೇವತೆಗಳಪ್ಪ, ನಮ್ಮ ಕಣ್ಣಿನ ದೃಷ್ಟಿ ಬಹಳ ಸೂಕ್ಷ್ಮ, 10 ನಿಮಿಷದಲ್ಲಿ ನಿನಗೆ ಎಷ್ಟು ಮುಪ್ಪು ಬಂತು ಅನ್ನೋದು ನಮಗೆ ತಿಳಿಯಿತು ಅಂತ ದೇವತೆಗಳು ಹೇಳಿದರಂತೆ. ಮುಪ್ಪು ಅನ್ನುವಂಥದ್ದು ಎಂಥದ್ದು ಅಂದರೆ ಪ್ರತಿ ಕ್ಷಣವೂ ನಮ್ಮನ್ನು ಆವರಿಸ್ತಾ ಇರ್ತದೆ. ನಮಗೆ 28 ವರ್ಷ ಆಯಿತು, 38 ವರ್ಷ ಆಯಿತು, 48 ವರ್ಷ ಆಯಿತು. ಹೌದು, ವರ್ಷಗಳು ಕಳೀತಾ ಹೊರಡ್ತಲ್ಲ. ಒಂದು ದಿನ, ಒಂದು ರಾತ್ರಿ ನಮ್ಮ ಆ ಜೀವನದಲ್ಲಿನ ಒಂದು ದಿನವನ್ನು ಮೈನಸ್ ಮಾಡ್ತಲ್ಲ. ಆಯುಷ್ಯ ಕಡಿಮೆ ಆಗ್ತಾನೆ ಹೋಗ್ತಾ ಇದೆಯಲ್ಲ, ಆಯುಷ್ಯವಂತೂ ಯಾರದು ಹೆಚ್ಚಾಗ್ತಾ ಇಲ್ವಲ್ಲ ಇದ್ದ ಆಯುಷ್ಯ. ಅಂದ ಮೇಲೆ ಈ ಒಂದು ಫ್ಯಾಕ್ಟನ್ನು ತಿಳಿದುಕೊಳ್ಳಲಾರದೆ ನಾವಿನ್ನೂ ಬಹಳ ಸಮಯ ನಮ್ಮ ಕೈಯಲ್ಲಿದೆ, ಏನಿನ್ನೂ ಮುಂದೆ ಬರೋದಿದೆ, ಹಾಗಿದೆ ಹೀಗಿದೆ ಅಂತ ಎಷ್ಟೆಲ್ಲ ಕೆಲಸಗಳನ್ನು ಮುಂದೆ ಹಾಕ್ತಾ ಇರ್ತೇವೆ. ನಾವು ತಿಳಿದುಕೊಳ್ಳಬೇಕು, ಯಾರೂ ಕೂಡ ಶಾಶ್ವತರಲ್ಲ. ಯಾವಾಗಲೂ ಮುಪ್ಪು ನಮ್ಮನ್ನು ಆವರಿಸ್ತಾ ಇರ್ತದೆ, ರೋಗಗಳು ಬರ್ತಾನೇ ಇರ್ತವೆ. ಇದೊಂದು ಕೊರೋನಾ ರೋಗ ಈಗ ಜಗತ್ತಿಗೆ ಅಂಟಿದೆ ಅಂತ ತಿಳಿದುಕೊಳ್ಳಬೇಡಿ. ಇದಕ್ಕಿಂತ ಮೊದಲು ರೋಗಗಳೇ ಇದ್ದಿದ್ದಿಲ್ವಾ? ಎಲ್ಲ ಸಮಯದಲ್ಲೂ ರೋಗಗಳು ದೇಹವನ್ನು ಆಕ್ರಮಿಸ್ತಾನೇ ಇರ್ತವೆ. ಅದರಲ್ಲಿ ಇವತ್ತಿಗಂತೂ ನಮ್ಮ ಸ್ಟ್ರೆಸ್ಸು, ನಮ್ಮ ಸ್ಟ್ರೇನು ಇವೆಲ್ಲಗಳನ್ನು ನೋಡಿದರೆ BP, ಶುಗರ್ ಎಲ್ಲರಿಗೂ ಅತ್ಯಂತ ಕಾಮನ್ ಆಗಿ ಹೋಗಿವೆ. ಎಲ್ಲರ ಆರೋಗ್ಯದ ಮೇಲೂ ಪ್ರಹಾರಗಳಿವೆ. ಹಾಗಿದ್ದಾಗ ಇನ್ನೂ ನಾವು ಎಚ್ಚೆತ್ತುಕೊಳ್ಳದೆ ಒಳ್ಳೆಯ ಕೆಲಸವನ್ನು ಮಾಡದೇ ಹೋದರೆ ನಮ್ಮ ಜೀವನವನ್ನು ನಾವು ಕಳೆದುಕೊಳ್ತೇವೆ ಕೈಯಿಂದ. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರೊಂದು ಮಾತು ಹೇಳ್ತಾರೆ. ಆದ್ದರಿಂದ ಇವತ್ತೇ ಹೀಗೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು, ಆ್ಯಕ್ಟಿವ್ ಆಗಿ ಇರಬೇಕು. ನಾವು ಶಾಶ್ವತರು ಅನ್ನುವಂತಹ ಆಲಸ್ಯವನ್ನು ಯಾರೂ ಕೂಡ ಸರ್ವಥಾ ತೋರಿಸಬಾರದು ಅನ್ನುವುದು ಈ ಒಂದು ಸುಭಾಷಿತದ ತಿರುಳಾಗಿದೆ. ಇದನ್ನು ನಮ್ಮ ಜೀವನದಲ್ಲಿ ಎಲ್ಲರೂ ಅಳವಡಿಸಿಕೊಂಡು ಬಹಳ ಉದ್ಯುಕ್ತರಾಗಿ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಅಣಿಯಾಗೋಣ ಅನ್ನೋದು ಇದರ ಒಂದು ಸಂದೇಶ. ನಾಳೆ ಮತ್ತೊಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇದು ಸೇರಿದ್ದರೆ ಎಲ್ಲ ನಿಮ್ಮ ಮಿತ್ರ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Good morning, friends. The Subhashita is written by Bhartrhari. I normally refer his name for many of the Subhashitas. He has written a book called as Subhashita Trishati, which is the collection of 300 beautiful Subhashitas. The last 100 are called as Vairagya Shataka, which are based on the theme of renunciation of these worldly desires. Of that, this Subhashita is one of them. So this actually says that the age is like a wild tigress waiting for us to hunt us all the time. If a person is in a hut and he is not coming out just because the tigress is standing in front of his door, for how much time can he be in? He has to come out, and he has to be the prey for the tigress. Similarly, the age is like that tigress which spares literally no one on this earth. We all will be the prey of that age. The Ayushya, as we say, the longevity of our life is like
sand in the sunglass. It will be slipping slowly. As the days and nights are passing, the longevity of life is decreasing. All the while, the diseases are again and again doing their task of targeting us, and that too continuously. The poet asks, this, when we know that this is the truth of life, when we know that we can't escape from this, death is so certain. Everyone is getting older. Everyone is getting more and more diseased. Why can't we still start doing the good things? Why do the world still thinks that it has a long way to go, and it can do some sins, it can commit some sins? No, we do not really have the time to commit the sins. If a person is at the verge of his death, he'll think of doing the good things always. So the poet says, think that you are on that verge all the while, because we never know when the death knocks the door. It has sent some of its servants, like the age, like the diseases. They'll be continuously troubling us in one or the other way. The age, of course, will be troubling all the while. There is a beautiful story. There was a king. Ashwini Devatas, they are the doctors among the demigods. They came to meet him. He was getting ready to have a bath. He requested them to wait for 10 minutes so that he can have bath and come. So they waited. He went in. He had a shower. He came back well dressed in his regal robe and all. And the Ashwini Devatas, they saw him and started laughing. He was amazed. When I was still in my costume for going to take the bath, you were fine. When I have come in this regal robe, you are laughing. What's the reason? He asked. They said, we saw you getting older. You were so handsome 10 minutes back, and now you are not. So we laughed, they said. He was amazed. In 10 minutes, just 10 minutes back, I went to have a shower. They said, no, our vision is too meticulous. It can understand the difference in these 10 minutes. They said, even a second will not spare us. It will make us older. It will slip from our hand. So on what basis do the people still commit mistakes, still commit sins? On what basis do they still think that they are permanent and they have a long life and they can do anything they want, and then they shall at the last they shall ask for the forgiveness and just God will excuse them like that? On what basis do the people think? Asks the poet. So we should always understand that we do not have much time. Kal kare so aaj kare so ab, says Kabir Das. We have to start doing the right things. We have to start collecting the virtues. Even an ounce of virtue will fetch us a great bliss in the heaven. We should not stop from doing the right things, but everything has to be done with enthusiasm and with a thought
that we are always on the verge of death. Only then we will be gaining a huge amount of punya that will lead us to the eternal bliss. This is the purport of this Subhashita. With another Subhashita, I'll be coming to you tomorrow. Till then, please keep sharing. Shri Krishnarpanamastu. Jai Shri Ram.